ಅಂದರೆ 3 ದಿನ ಅಥವಾ 4 ದಿನ ಯಾರನ್ನೂ ಮುಟ್ಟಿಸಿಕೊಳ್ಳದೆ ಸ್ತ್ರೀಯರೇ ಇರಬೇಕು, ಅಡುಗೆ ಮನೆಗೆ ಬರಬಾರ್ದು, ದೇವರ ಮನೆಗೆ ಬರಬಾರ್ದು ಅನ್ನುವಂಥ ಒಂದಿಷ್ಟು ಶಾಸ್ತ್ರೀಯ ಪದ್ಧತಿಗಳನ್ನು ನಾವು ಕೇಳಿದ್ವಿ. ಆದರೆ ಹಿನ್ನೆಲೆ ಏನು ಅಂತ? ಅಂದರೆ ಹಿನ್ನೆಲೆ ಏನು ಅಂದರೆ ಫಸ್ಟ್ ರೆಸ್ಟ್. ನಾನು ಆಗಲೇ ಹೇಳ್ದಂಗೆ ಮೊದಲು ತುಂಬ ಫಿಸಿಕಲ್ ವರ್ಕ್ ಇರ್ತಿತ್ತು. ಅಷ್ಟೊಂದು ಹೆಣ್ಮಕ್ಳಿಗೆ ಈಗಿರುವಷ್ಟು ಸ್ಥಾನಮಾನಗಳು ಇರಲಿಲ್ಲ. ಆಮೇಲೆ ಅವ್ರನ್ನ ಕೇಳೋರು ಕಮ್ಮಿ ಇದ್ದರು. ಆಮೇಲೆ ಕೂಡು ಕುಟುಂಬ ತುಂಬ ಕೆಲಸ ಇರುವಾಗ ಅಟ್ಲೀಸ್ಟ್ ಆ ಹೆಣ್ಮಕ್ಳಿಗೆ 3 ದಿನ ರೆಸ್ಟ್ ಸಿಗಲಿ. ಅಂದರೆ ಈಗ ನಾವು ಶಾಸ್ತ್ರದಲ್ಲಿ ಕಟ್ಟು ಹಾಕಲಿಲ್ಲ ಅಂದರೆ ಹೆಣ್ಮಕ್ಳಿಗೆ ನಾವು ಮುಟ್ಸ್ಕೊಂಡಿಲ್ಲ ಅಂದರೆ ಏನೋ ಆಗ್ಬಿಡುತ್ತೆ ಅಂತ ಒಂದು ಭಯ ಇಟ್ಟಿದ್ರು ಆ ಟೈಮಲ್ಲಿ. ಸ್ವಲ್ಪ ಆ ಭಯ ಬೇಕಿತ್ತು ಆ ಟೈಮಲ್ಲಿ. ಸೊ ಹಾಗಾಗಿ ಆ ಒಂದು ರೆಸ್ಟ್ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಅದು. ಆದರೆ ಇನ್ನೊಂದು ಆ ಟೈಮಲ್ಲಿ ನಾವು ಏನು ಹೇಳ್ತಿದ್ರು, ಸ್ನಾನ ಮಾಡಬೇಡಿ ಅಂತ ಹೇಳ್ತಾಯಿದ್ರು 3 ದಿನ. ಈಗ ಸ್ನಾನ ಮಾಡಬೇಡಿ ಅಂದಾಗ ಎಲ್ಲರೂ ಆಶ್ಚರ್ಯ, ಏನಪ್ಪ ಹೈಜಿನ್ ಅಲ್ಲ, ಹೇಗೆ ಅಂತ ಒಂದು ಬಂದ್ಬಿಡುತ್ತೆ ಪ್ರಶ್ನೆ. ಸೊ ಸ್ನಾನ ಅಂದರೆ ನಮ್ಮಲ್ಲಿ ಹೇಳೋದು ತಲೆ ಸ್ನಾನ, ಫುಲ್ ಇಡೀ ಬಾಡಿಗೆ ಮಾಡುವಂಥ ಸ್ನಾನ. ಆ ಟೈಮಲ್ಲಿ ಯಾಕೆ ಮಾಡಬಾರ್ದು? ಮೈ ತೊಳ್ಕೊಳ್ಳೋದು ಬೇರೆ, ತಲೆಯಿಂದ ಸ್ನಾನ ಮಾಡುವಂಥದ್ದು ಬೇರೆ. ತಲೆ ಸ್ನಾನ 3 ದಿನ ಮಾಡಿದರೆ ಅಥವಾ ಈಗ ಅತಿಯಾಗಿ ನೀವು ತಂಪಲ್ಲಿ ಆಡಿದ್ರೆ ವಾತನಾಡಿಗಳು ಜಾಸ್ತಿ ಅಂದರೆ ತಂಪು ಸೇರಿಕೊಂಡ್ರೆ ಚೆನ್ನಾಗಿ ಬ್ಲೀಡಿಂಗ್ ಆಚೆ ಹೋಗಲ್ಲ. ತಂಪು ಸೇರಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳು ಉತ್ಪತ್ತಿಯಾಗುತ್ತೆ. ಅಂದರೆ ಇರುವಂಥ ಗಲೀಜು ಆಚೆ ಕಂಪ್ಲೀಟಾಗಿ ನಮಗೆ ಆಚೆ ಹೋಗಲಿಲ್ಲ ಅಂದರೆ ಆ ಮುಟ್ಟು ಪೂರ್ತಿಯಾಗಿ ಹೋಗಲಿಲ್ಲ ಅಂದರೆ ಒಳಗಡೆ ಉಳ್ಕೊಂಡ್ರೆ ಅದು ಬೇರೆ ಬೇರೆ ಥರದ್ದು ಕಾಯಿಲೆ ಉತ್ಪತ್ತಿ ಮಾಡ್ತಿತ್ತು. ಒಂದು ಮಾತು. ರೆಸ್ಟು ಈಗ ಶಾಸ್ತ್ರದ್ದು ನಾನು ನಿಮಗೆ ಹೇಳಿದೆ. ಅಂದರೆ ರೆಸ್ಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅದರಿಂದ. ಮತ್ತು ಇನ್ನೊಂದು ಅಂದರೆ ಹುಲ್ಲಿನ ಹಾಸಿಗೆ ಮೇಲೆ ಮಲಗಕ್ಕೆ ಹೇಳ್ತಿದ್ರು ಆ ಟೈಮಲ್ಲಿ, ಹಿಂದಿನ ಕಾಲದಲ್ಲಿ. ಅಂದರೆ ಹುಲ್ಲಿನ ಹಾಸಿಗೆ ಅಂದರೆ ಅಯ್ಯಪ್ಪ ಏನು ಹೆಣ್ಮಕ್ಳಿಗೆ ಆ ಥರ ಶಿಕ್ಷೆ, ಆ ಥರ ಅಲ್ಲ. ಆ್ಯಕ್ಚುಲಿ ಅದಕ್ಕೊಂದು ಸೈಂಟಿಫಿಕ್ ಆಗಿ ರೀಸನ್ ಇತ್ತು. ಅಂದರೆ ಆ ವಾತನಾಡಿನ ಅದು ಸ್ಟಿಮ್ಯುಲೇಟ್ ಮಾಡ್ತಿತ್ತು ಹುಲ್ಲಿನ ಹಾಸಿಗೆ, ಬೆಡ್ಡು. ಅದರಿಂದ ಏನಾಗ್ತಾ ಇತ್ತು ಅಂದರೆ ನಮ್ಮ ರಕ್ತಸ್ರಾವ ಇರುವಂಥ ಒಳಗಡೆ ಇರುವಂಥದ್ದೆಲ್ಲ ಕ್ಲೀನಾಗಿ ಬ್ಲೀಡಿಂಗ್ ಆಗಿಬಿಟ್ಟು ಚೆನ್ನಾಗಿ ಒಳಗಡೆ ಆ ಥರದ್ದಿತ್ತು ಹುಲ್ಲಿಂದು. ಈಗ ನಾವು ಗರಿಕೆ ಹುಲ್ಲು ಅಂತಲೇ ತೊಗೋಬೋದು. ಆ ಥರದ್ದಿತ್ತು. ಬಟ್ ಈಗ ಅದು ಇಲ್ಲ. ಮಾಡಿಫೈಡ್ ಏನು, ಹಾರ್ಡ್ ಬೆಡ್ ಯೂಸ್ ಮಾಡ್ಬೋದು. ಹಾರ್ಡ್ ಬೆಡ್ ಯೂಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಬೆನ್ನು ಮೂಳೆ ಸ್ಪೈನಲ್ಲಿರುವಂಥದ್ದು ನರ್ವ್ ಆ್ಯಕ್ಟಿವೇಟ್ ಆಗಿ ಕ್ಲೀನಾಗಿ ಬ್ಲೀಡಿಂಗ್ ಆಗುತ್ತೆ. ಯಾಕಂದರೆ ನಮ್ಮದು ಗರ್ಭಕೋಶಕ್ಕೆ ಹಿಂದಿರುವಂಥ ನಮ್ಮ ಸ್ಪೈನ್ ನರ್ವ್ಸು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇನ್ ಟೈಮ್ ಟು ಟೈಮ್ ಈ ಥರದ ಪ್ರೋಸೆಸ್ ಆಗಲಿಲ್ಲ ಅಂತಂದರೆ ಹೆಣ್ಮಕ್ಳು ಪ್ಯಾನಿಕ್ ಆಗಿಬಿಡ್ತಾರೆ. ಸೊ ಅದು ಯಾಕೆ ಇನ್ ಟೈಮ್ ಆಗಲ್ಲ? ಕೆಲವೊಬ್ಬರಿಗೆ ಮುಟ್ಟು ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೆ ಅಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ. ಯಾಕಂದರೆ 28 ದಿನ ಅಥವಾ 30 ದಿನಕ್ಕೆ ಪ್ರತಿ ತಿಂಗಳು ಹೆಣ್ಮಗು ಮುಟ್ಟಾಗಲೇಬೇಕು. ಅಂದರೆ ಒಂದು 45 ವರ್ಷ ಅಥವಾ 48 ವರ್ಷ ಈ ಥರದ ಅಷ್ಟರೊಳಗಡೆ ಅವಳು ಮುಟ್ಟಾಗಬೇಕು. ಆಗಿಲ್ಲ ಅಂದರೆ ಎಲ್ಲೋ ಒಂದು ತೊಂದರೆ ಇದೆ. ಈಗ ನಮಗೆ ಫೆಸಿಲಿಟೀಸ್ ಇದೆ, ಕೂತ್ಕೊಂಡು ಮಾತಾಡ್ಬೋದು ಅಥವಾ ಈಗ ಸ್ಕ್ಯಾನಿಂಗ್ ಮಾಡಿಸಿ ನೋಡ್ಬೋದು ಏನು ತೊಂದರೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಸುಮಾರು ಹೆಣ್ಮಕ್ಳಲ್ಲಿ PCOD ಆ ಥರದ ಸಮಸ್ಯೆಗಳು ಕಾಣಿಸ್ತಾ ಇದೆ. ಅದರಲ್ಲಿ ಕೂಡ ನಮಗೆ ಕರೆಕ್ಟಾಗಿ ಮುಟ್ಟಾಗಲ್ಲ. ಈಗ ಮೊದಲು ನಮಗೆ ಒಂದು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ 10 ವರ್ಷ PCOD ಅನ್ನೋದೇ ಕೇಳಿರಲಿಲ್ಲ. ಯಾವತ್ತೋ ಒಂದು ಕೇಸ್ ಬರೋದು ಅವಾಗ. ಆ್ಯಕ್ಚುಲಿ PCOD ನಮ್ಮ ಇದರಲ್ಲಿ ಕಾಶ್ಯಪ ಸಂಹಿತದಲ್ಲಿ ಉಲ್ಲೇಖ ಇದೆ. PCOD ಹೌದು, PCOD ಅದ್ರ ಬದಲು ಬೇರೆದು ಗಂಡು ಮಕ್ಕಳ ಲಕ್ಷಣ ಇರುವಂಥ ವ್ಯಕ್ತಿತ್ವದ ಬಗ್ಗೆ ಇದು ಇದೆ. ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಅಂದರೆ ಪುರುಷ ಪ್ರಧಾನ ನಾಡಿ ಅಂತಲ್ಲ, ಪುರುಷ ಲಕ್ಷಣ ಇರುವಂಥ ಈಗ PCODಯಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಅದು ಜಾಸ್ತಿ ಆಗಿರುತ್ತೆ. ಅದರದ್ದು ಉಲ್ಲೇಖ ಇದೆ ನಮ್ಮದ್ರಲ್ಲಿ. ಅದಕ್ಕೆ ಟ್ರೀಟ್ಮೆಂಟು ಕೂಡ ಇದೆ. ಈಗ ಅದರಲ್ಲಿನೂ ಹೇಳ್ತಾರೆ, ಅನಿಯಮಿತವಾಗಿ ನೀವು ಹೇಳಿದ್ರಲ್ಲ ಮುಟ್ಟು ಟೈಮಿಗೆ ಕರೆಕ್ಟಾಗಿ ಆಗಲ್ಲ ಅಂತ, ಆ ಥರ ಕೂಡ ಉಲ್ಲೇಖ ಇದೆ. ಅಥವಾ ಅತಿಸ್ರಾವದ ಬಗ್ಗೆನೂ ಬ್ಲೀಡಿಂಗ್ ಹೆಚ್ಚಾಗಿ ಹೋಗೋದ್ರ ಬಗ್ಗೆ ಇದೆ. ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಸೊ ಅಂದರೆ ತೊಂದರೆ ಇದೆ, ಯು ನೀಡ್ ಟು ಟೇಕ್ ಟ್ರೀಟ್ಮೆಂಟ್ ಅಂತ. ಓಕೆ, ನೀವಾಗಲೇ ಹೇಳಿದ್ರಿ ಕೆಲವು ಕ್ಯಾಪ್ಸುಲ್ಗಳನ್ನು ಹಾಕಿ ಅದನ್ನು ಮುಟ್ಟನ್ನು ಪೋಸ್ಟ್ಪಾಂಡ್ ಮಾಡ್ತಾರೆ. ಅದು ಎಲ್ಲೋ ಒಂದು ಕಡೆ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಇನ್ಸ್ಟೆಡ್ ಆಫ್ ದಟ್ ಕ್ಯಾಪ್ಸುಲ್ ಬೇರೆ ಏನನ್ನು ಸೇವಿಸಿದರೆ ಆ ಮುಟ್ಟು ಮುಂದೂಡ್ಬೋದು? ಅದನ್ನು ಮುಂದೂಡೋದು ಬೇಡ ಅಂತ ನಾನು ಹೇಳ್ತಾ ಇರೋದು. ಅಂದರೆ ವೆರಿ ಎಮರ್ಜೆನ್ಸಿ ಟೈಮ್ ನಾನು ಹೇಳೋದು, ಎಮರ್ಜೆನ್ಸಿ ಮದುವೆ ಇದ್ದಾಗ, ಸ್ವಂತ ಅವ್ರದೇ ಮದುವೆ ಇದ್ದಾಗ, ಅವ್ರ ಗೃಹ ಪ್ರವೇಶ ಇದ್ದಾಗ, ಅಥವಾ ಹೋಗ್ಲಿ ಅವ್ರ ಮಕ್ಕಳ ಮದುವೆ ಇದ್ದಾಗ, ಏನಾರು ಆ ಟೈಮಲ್ಲಿ. ಈಗಂತೂ ಎಲ್ಲರೂ ನಿಂತ ಮೇಲೆ ಮಕ್ಕಳ ಮದುವೆ ಮಾಡ್ತಾ ಇದ್ದೀವಿ ನಾವು. ಸೊ ಹಾಗಾಗಿ ಈಗ ಅಷ್ಟರ ಒಳಗಡೆ ಇದ್ದರೆ ಮಾತ್ರ, ಇಲ್ಲಾಂದರೆ ಯಾವುದೇ ಎಮರ್ಜೆನ್ಸಿ ಅಲ್ಲ. ನಾನು ಪ್ರೈಮ್ ಅಷ್ಟೇ. ಅಂದರೆ ನನ್ನ ದೇಹ, ನನ್ನ ಹೆಲ್ತ್ ಪ್ರೈಮ್. ಉಳಿದದ್ದು ಯಾವುದೂ ಎಮರ್ಜೆನ್ಸಿ ಕಂಡೀಷನ್ ಅಲ್ಲ. ಆ ಥರ ನೀವು ಬೇರೆದನ್ನು ಶೆಡ್ಯೂಲ್ ಮಾಡ್ಕೊಬೇಕು. ಅಂದರೆ ಈ ಮುಟ್ಟು ನಿಲ್ಲೋದ್ರ ಬಗ್ಗೆ ನೀವು ಅಂದರೆ ಅದನ್ನು ಮೆನ್ಷನ್ ಮಾಡಿದ್ರಿ. ಕೆಲವೊಬ್ಬ ಹೆಣ್ಮಕ್ಳಿಗೆ ಬಹಳ ಬೇಗ ವಯಸ್ಸಿನಲ್ಲಿ ಅದು ನಿಲ್ಲುತ್ತೆ. ಅದು ಕೂಡ ಹೆಲ್ತಿಗೆ ಏನಾದರೂ ಎಫೆಕ್ಟ್ ಆಗುತ್ತೆ? ಅಂದರೆ ಅದು ವಂಶಾವಳಿ ಪ್ರಕಾರವಾಗಿ ಆಗಿದ್ದರೆ ಖಂಡಿತವಾಗ್ಲೂ ತೊಂದರೆ ಇಲ್ಲ. ಯಾವುದೇ ಕಾಯಿಲೆ ರೂಪವಾಗಿ ಅಥವಾ ಏನಾದ್ರು ಅವರು ಸರಿಯಾಗಿ ತಮ್ಮದು ರುಟೀನನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದಾಗ ಖಂಡಿತವಾಗ್ಲೂ ಅದು ತೊಂದರೆ ಅಂತ ಹೇಳ್ಬೋದು. ಅಥವಾ ಈಗ ನಮ್ಮ ಹಾರ್ಮೋನ್ಸ್, ಈಗ ಸ್ತ್ರೀ ಇರುವಂಥ ಹಾರ್ಮೋನ್ಸ್ ಎಷ್ಟೊಂದು ಬರೀ ನಮ್ಮ ಹೆಣ್ತನದ ಅಷ್ಟೇ ಅಲ್ಲ, ಬೇರೆ ಕಾರ್ಯಗಳನ್ನ ಅವ್ರು ನಿರ್ವಹಿಸ್ತಾ ಇರ್ತವೆ. ಅಂದರೆ ಹೆಣ್ಮಕ್ಳ ಹಾರ್ಮೋನ್ಸು ಅದರಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗೋದ್ರಿಂದ ತೊಂದರೆ, ಬೇರೆ ಥರ ಕಾಯಿಲೆಗಳನ್ನು ಕಾಣಿಸ್ಬೋದು.
ಬೇಸಿಕಲಿ ಒಂದು ವಿಚಾರ, ಕೆಲವೊಬ್ಬರಿಗೆ ಈ ಮುಟ್ಟಾದಂಥ ಸಂದರ್ಭದಲ್ಲಿ ವಿಪರೀತವಾದಂಥ ಹೊಟ್ಟೆ ನೋವು ಕಾಡ್ತಾ ಇರುತ್ತೆ. ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅದು ಟ್ರೆಂಡ್ ಆಗಿದೆ. ಅಂದರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಇದ್ದಾಗ ಯಾವ ರೀತಿ ನೋವಿರುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಗಂಡ್ಮಕ್ಳು ಅಂತ ಹೇಳಿ ಅದೇನೋ ಮಿಷನರಿ ಮೂಲಕ ಅದನ್ನು ತೋರಿಸ್ಕೊಡುವಂತಹ ಪ್ರಯತ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ನೋಡ್ತೀವಿ. ಆ ಥರದ ಕೆಲವೊಬ್ಬರಿಗೆ ಆ ಥರದ ವಿಪರೀತ ಹೊಟ್ಟೆ ನೋವಿರುತ್ತೆ. ಇನ್ನು ಕೆಲವೊಬ್ಬರು ಚಿಲ್ಲಾಗಿ ಆರಾಮಾಗಿ ಇದ್ಕೊಂಡು 3 ದಿನ ಸಾಗಿಸ್ಬಿಡ್ತಾರೆ. ಅದು ಹೆಂಗೆ ವ್ಯತ್ಯಾಸ ಅಂತ? ಅಂದರೆ ವ್ಯತ್ಯಾಸ ಅಂದರೆ ನೋಡಿ, ನೋವು ಆಗ್ತಾ ಇದೆ ಅಂದರೆ ನಾವು ವಾತ ಅಂತ ಹೇಳ್ತೀವಿ, ವಾಯ ಜಾಸ್ತಿ ಆಗಿದೆ ಅಂತ. ಅವರು ಊಟ ತಿಂಡಿಗಳಲ್ಲಿ ಹೆಚ್ಚು ಕಮ್ಮಿ ಅವರು ಆ್ಯಕ್ಚುಲಿ ಏನಂದರೆ ತುಂಬ ವಾತ ಇರುವಂಥ ಆಹಾರ ಸೇವನೆ ಮಾಡ್ತಿರ್ತಾರೆ. ವಾತ ಅಂದರೆ ತುಂಬ ಈಗ ಬದನೆಕಾಯಿ, ವಾಯ ಅಂದರೆ ಎಲ್ಲ ನಮಗೆ ಹಳೆ ಕಾಲದಲ್ಲಿ ಗೊತ್ತು ನೋಡಿ, ಬದನೆಕಾಯಿ ತಿನ್ನಬೇಡಿ, ಆಲೂಗಡ್ಡೆ ತಿನ್ನಬೇಡಿ, ಆ ಥರ ಪತ್ತೆ ಮಾಡಿ ಅಂತ 2 ಹೇಳ್ತಾರೆ. ಬಟ್ ಅದು ಅಷ್ಟೇ ಅಲ್ಲ, ತುಂಬ ಅತಿ ಖಾರ ಮಸಾಲೆ ಪದಾರ್ಥ, ಆಮೇಲಿಂದ ಉಪವಾಸ ಇರೋದು, ನಿದ್ರೆಗೆಡೋದು, ಟೈಮಿಗೆ ಊಟ ತಿಂದೇ ಇರೋವಂಥ ಊಟ. ಈಗ ಮಧ್ಯಾಹ್ನ ಎಲ್ಲ ಹೆಣ್ಮಕ್ಳು ನೋಡಿ, ಎಲ್ಲ ಕೆಲಸ ಮುಗಿಸಿದ ಮೇಲಿಂದ ಟಿಫನ್ ಮಾಡೋದೇ ಅವರು 12:30 1 ಗಂಟೆ ಆಗುತ್ತೆ. ಆವಾಗ ವಾತ ಮತ್ತು ಪಿತ್ತ ಎರಡೂ ಸೇರುತ್ತೆ. ಈ ಥರ 4 ಗಂಟೆಗೆ ಮಾಡಿದ್ರು ಇಲ್ಲಾಂದರೆ ಕೆಲವೊಂದು ಸರಿ ಇಲ್ಲನೋ ಹಾಗೆ. ಅದು ಏನಾಗುತ್ತೆ, ದಿನನಿತ್ಯ ಆ ಥರ ಮಾಡೋದ್ರಿಂದ, ಅಥವಾ ಹೆಣ್ಮಕ್ಳು ಚಿಕ್ಕವರಿರುವಂಥವ್ರು ಬೇಸಿಕಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲದೆ ಇರೋದ್ರಿಂದ. ಅಂದರೆ ಈಗ ಫಿಸಿಕಲ್ ಆ್ಯಕ್ಟಿವಿಟೀಸೇ ಇರೋಲ್ಲ, ಬರೀ ಅವ್ರು ಏನು ಮಾಡ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ, ಕೂತ್ಕೋತಾರೆ, ಓದ್ತಾರೆ, ಬರೀತಾರೆ. ಈ ನಮ್ಮ ಕೆಳಗಡೆ ಭಾಗದಲ್ಲಿರುವಂಥ ಗರ್ಭಕೋಶದಲ್ಲಿ ಆ್ಯಕ್ಟಿವ್ನೆಸ್ಸೇ ಇರಲ್ಲ. ಆವಾಗ ಏನಾಗುತ್ತೆ, ಮುಟ್ಟು ಬಂದಾಗ, ಅಂದರೆ ಅದಕ್ಕೆ ನಮ್ಮ ಇಡೀ ದೇಹ ಒಂದಿಷ್ಟು ಕೆಲಸ ಮಾಡಬೇಕು. ನಮ್ಮ ಈಗೇನು ಬರೀ ತಲೆ ಕೆಲಸ ಮಾಡಬಾರ್ದು, ಇಡೀ ದೇಹನೂ ಕೆಲಸ ಮಾಡಬೇಕು. ಯಾಕಂದರೆ 90 ಭಾಗ ಅದಕ್ಕೆ ಕೆಲಸ ಕೊಡಬೇಕು ನಾವು. ಮೊದಲಾದರೆ ಒರೆಸೋದಿರ್ತಿತ್ತು, ಆಮೇಲಿಂದ ಕಸ ಗುಡಿಸೋದಿರ್ತಿತ್ತು, ಈಗೆಲ್ಲ ಮಷಿನ್ಗಳು ಬಂದಿದ್ದಾವೆ. ಸೊ ಹಾಗಾಗಿ, ಅಥವಾ ಒಂದು ಎಕ್ಸಸೈಸು ಮಾಡಲ್ಲ, ಒಂದು ಮಾತು ಕೇಳಲ್ಲ ತಂದೆ ತಾಯಿಗಳದ್ದು ಮುಖ್ಯವಾಗಿ ಅಂತ. ಒಂಚೂರು ಗುಡಿಸ್ಕೊಡಂದ್ರೆ ಹೋಗಮ್ಮ ನನಗೆ ಓದೋದೈತೆ ಅಂತಾರೆ. ಖಂಡಿತವಾಗ್ಲೂ ಅವ್ರ ಮೇಲೆ ಒತ್ತಡ ಇದೆ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಫಿಸಿಕಲ್ ಎಕ್ಸಸೈಸ್ ಮಾಡೋದ್ರಿಂದ ಈ ಥರದನ್ನು ಕಮ್ಮಿ ಮಾಡ್ಬೋದು. ಮತ್ತು ಊಟದ್ದು ಅವ್ರು ಮಾಡೋದ್ರಿಂದ, ಅಂದರೆ ಊಟದ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಕಮ್ಮಿ ಮಾಡ್ಬೋದು. ಮತ್ತು ಮುಖ್ಯವಾಗಿ ಇನ್ನೊಂದು ಏನಂತಂದರೆ, ಈ ಥರ ಹೊಟ್ಟೆ ನೋವು ಬರುವಂಥ ಹೆಣ್ಮಕ್ಳಿಗೆ ನಾನೇನು ಹೇಳ್ತೀನಿ ಅಂದರೆ, ಹಿಂಗೆ ಹಾಕ್ಕೊಂಡು ಫಸ್ಟ್ ತುತ್ತಿಗೆ 1 ಚಮಚ ತುಪ್ಪ ಹಾಕ್ಕೊಳ್ಳಿ, 1 ಚಿಟಿಕೆ ಹಿಂಗೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಜೀರಿಗೆ, ಒಂಚೂರು ಉಪ್ಪು ಹಾಕ್ಕೊಂಡು ಊಟ ಮಾಡಿ ಅಂತೀನಿ. ಇದು ಏನು ಮಾಡುತ್ತೆ ಅಂದರೆ, ವಾತನ ಗ್ಯಾಸ್ ಅಂತ ಹೇಳ್ತೀವಿ ನೋಡಿ, ಹಿಂಗೆ ಹಾಕಿದಾಗ ಗ್ಯಾಸ್ ಅದು ಕಮ್ಮಿ ಆಗುತ್ತೆ. ಇದೇನು ಮಾಡುತ್ತೆ ಅಂದರೆ, ಜೀರ್ಣಶಕ್ತಿ ಚೆನ್ನಾಗಿ ಮಾಡಿಬಿಟ್ಟು ನಮ್ಮಲ್ಲಿ ಅದು ತುಪ್ಪ ಹಾಕ್ಕೊಳ್ಳೋದ್ರಿಂದ ವಾತನಾಡಿನ ಇದನ್ನು ಮಾಡುತ್ತೆ, ಏನು ಹೇಳ್ತಾರೆ, ವಾತನ ಲುಬ್ರಿಕೇಷನ್ ಮಾಡಿ ವಾತ ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳುತ್ತೆ. ಇನ್ನೊಂದು ಪವನ ಮುಕ್ತಾಸನ ಮಾಡೋದ್ರಿಂದ, ಬಟರ್ಫ್ಲೈ ಎಕ್ಸಸೈಸಸ್ ಅಂತೆಲ್ಲ ಹೇಳ್ತಾರೆ. ಆ ಥರದ ಕೆಲವೊಂದು, ಅದು 1-2 ಅಲ್ಲ, ಬಟ್ ಉಳಿದಿದ್ದನ್ನು ಯಾವುದು ಸುಮಾರು ಯೋಗಾಸನಗಳು ಮಾಡೋದ್ರಿಂದ ಆಗ್ಬೋದು, ಎಕ್ಸಸೈಸು, ಜಾಗಿಂಗು, ಮಕ್ಕಳೆಲ್ಲ ಜಾಗಿಂಗ್ ಮಾಡ್ಬೋದು, ಅಥವಾ ಹೊಟ್ಟೆ ನೋವಿರೋರೆಲ್ಲ ವಾಕಿಂಗ್ ಆ ಥರದ್ದು ಮಾಡೋದ್ರಿಂದ ಅವರು ಖಂಡಿತವಾಗ್ಲೂ ಮುಟ್ಟಲ್ಲಿ ಸಂಬಂಧಪಟ್ಟಿರುವಂಥ ಹೊಟ್ಟೆ ನೋವನ್ನು ಕಡಿಮೆ ಮಾಡ್ಕೋಬೋದು. ಯಾರಿಗೆ ಆಗ್ತಾ ಇರಲ್ಲ ಅಂತ ನೀವು ಕೇಳಿದ್ರು ನೋಡಿ, ಅವ್ರಿಗೆಲ್ಲ ಊಟದ ಇದ್ರದ್ದೆಲ್ಲ ಒಂದು ಲೆವೆಲಿಗೆ ಚೆನ್ನಾಗಿರ್ತಾರೆ. ಅವರು ಊಟದ ಇದರದಲ್ಲಿ ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್ ಇರುತ್ತೆ ಅವ್ರಿಗೆ, ಫುಡ್ ಒಂದು ಸ್ವಲ್ಪ ಆಮೇಲಿಂದ ಫುಡ್ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಅಂದರೆ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿರ್ತಾರೆ ಅವರು. ಹಾಗಾಗಿ ಅವ್ರಿಗೆ ಆ ಸಮಸ್ಯೆಗಳು ಕಾಣಿಸಲ್ಲ. ಕೆಲವೊಂದು ಸರಿ ಗರ್ಭಕೋಶ ತುಂಬ ಟೈಟ್ ಇರುತ್ತೆ, ಮದುವೆ ಆಗದೇ ಇರುವಂಥ ಹೆಣ್ಮಕ್ಳಲ್ಲಿ ಟೈಟ್ ಇರುತ್ತೆ, ಅಂಥದ್ರಲ್ಲಿನೂ ಕೂಡ ಅವ್ರಿಗೆ ಹೊಟ್ಟೆ ನೋವಿನ ಬರೋ ಚಾನ್ಸಸ್ ಇರುತ್ತೆ. ಅಂಥವ್ರಿಗೆ ಒಂದು ಮಗು ಆದಮೇಲಿಂದ ಆ ನೋವು ಕಡಿಮೆ ಆಗುತ್ತೆ. ಈ ಥರ ಸುಮಾರು ಹಲವಾರು ಕಾರಣ ಇದೆ, 1-2 ನಾವು ನಿಮಗೆ ತಿಳಿಸಿದ್ದೀನಿ ಅಷ್ಟೇ. ಇವತ್ತು ಸುಮಾರು ಜನ ಹೆಣ್ಮಕ್ಳು ಜಿಮ್ ಫ್ರೀಕ್ಸ್ ಆಗಿದ್ದಾರೆ. ಅಂದರೆ ಮಾತಿದ್ರೆ ನಾವು ಜಿಮ್ಮಿಗೆ ಹೋಗಬೇಕು, ಬಾಡಿಯನ್ನು ಫಿಟ್ಟಾಗಿ ಇಟ್ಕೋಬೇಕು ಅನ್ನೋಂಥ ಜಿಮ್ ಫ್ರೀಕ್ಸ್ ಆಗಿದ್ದಾರೆ. ಈ ಓವರಾಗಿ ಜಿಮ್ ಮಾಡೋದ್ರಿಂದ ಇದ್ರ ಮೇಲೆ ಏನಾದರೂ ಪರಿಣಾಮ ಆಗುವಂಥ? ಅಂದರೆ ಈಗ ಒಂದು ಎಕ್ಸಸೈಸ್ ಅಂತ ನಾನು ತಗೊಳ್ಳುವಾಗ, ಈಗ ನಾವು ವ್ಯಾಯಾಮ, ನಮ್ಮದ್ರಲ್ಲಿ ಏನು ಹೇಳೋದು, ಯೋಗ, ಪ್ರಾಣಾಯಾಮ, ವ್ಯಾಯಾಮ 3ನೂ ಹೇಳ್ತಾರೆ. ವ್ಯಾಯಾಮ ಅತಿ ಆಗಬಾರ್ದು. ಈಗ ಜಿಮ್ಮದು ನಾವು ಒಂದು ತಗೊಳ್ಳುವಾಗ ಅದು ಒಂದು ಥರದ ವ್ಯಾಯಾಮನೇ ಇಲ್ಲ ಅಂಥೇಳಿ. ಅದು ಅತಿಯಾಗಿ ಆಗುವಾಗ ಅದಕ್ಕೆ ನೀವು ಒಂದು ಪರ್ಟಿಕ್ಯುಲರ್ ಆರ್ಗನ್ನೇ ನೀವು ಅದನ್ನು ಮೋಟಿವೇಟ್ ಮಾಡ್ತೀರಾ, ಪರ್ಟಿಕ್ಯುಲರ್ ಆರ್ಗನ್ನೇ ನೀವು ಅದನ್ನು ಅಂದರೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಹೊಟ್ಟೆನೇ ಕರಗಿಸ್ಬೇಕು, ಆ ಥರ ಇಲ್ಲ ನಮ್ಮದು ಕಾನ್ಸೆಪ್ಟ್ ಏನಂದರೆ, ಇಡೀ ದೇಹದ ಕಾನ್ಸೆಪ್ಟು, ತಲೆಯಿಂದ ಕಾಲಿನವರೆಗೂ ಆರೋಗ್ಯ ಚೆನ್ನಾಗಿರಬೇಕು. ಇಲ್ಲೊಂಚೂರು ಬೊಜ್ಜು ಜಾಸ್ತಿ ಕಮ್ಮಿ ಐತೆ, ಅದನ್ನ ಇಷ್ಟೇ ಕಮ್ಮಿ ಮಾಡಿರಿ, ಇಲ್ಲಿದು ಕಮ್ಮಿ ಮಾಡಿರಿ ಅಂತ ಹಾಗೆ ಇರಲ್ಲ. ಸೊ ಹಾಗೆ ಆಗುವಾಗ ವ್ಯತಿರಿಕ್ತ ಪರಿಣಾಮ ಬೀರ್ಬೋದು ಅದು. ಓಕೆ, ಈ ಮೂಡ್ ಸ್ವಿಂಗ್ಸ್ ಅನ್ನುವಂತಹ ಪದನ ಜಾಸ್ತಿ ಯೂಸ್ ಮಾಡ್ತಾರೆ, ಎಸ್ಪೆಷಲಿ ಈ ಪೀರಿಯಡ್ಸಲ್ಲಿ. ಮುಟ್ಟಾದಾಗ ಸ್ತ್ರೀಯರಿಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ, ಬೇಗ ಕೋಪ ಬಂದುಬಿಡುತ್ತೆ, ಕೆಲವೊಂದು ಸಲ ಹತ್ತು ಬಿಡ್ತಾರೆ, ಕೆಲವೊಂದು ಸಲ ಏನೂ ರಿಯಾಕ್ಟೇ ಮಾಡಲ್ಲ. ಇದೆಲ್ಲ ಏನಕ್ಕಾಗುತ್ತೆ ಅಂತ ಅಂದರೆ ಹಾರ್ಮೋನ್ಸ್ ವ್ಯತ್ಯಾಸ ಅಂತಲೇ ನಾವು ಇದರಲ್ಲಿ ಹೇಳ್ಬೋದು. ಆ ಟೈಮಲ್ಲಿ ಈ ಒಂದು ಹಾರ್ಮೋನ್ಸ್, ನೀವು ಈ ಮೂಡ್ ಸ್ವಿಂಗ್ಸ್ ಬಗ್ಗೆ ಹೇಳೋದ್ರಿಂದ ಆ್ಯಕ್ಚುಲಿ ಆ ಟೈಮಲ್ಲಿ ಹೆಣ್ಮಕ್ಳು ಯಾವುದೇ ಥರದ ಸ್ಟ್ರೆಸ್ ತೊಗೊಬಾರ್ದು. ಪ್ರೇಯರ್ ಮಾಡಬೇಕು ಅಂತ ನಮ್ಮಲ್ಲಿ ಹೇಳ್ತಾರೆ, ಪ್ರಾರ್ಥನೆ ಮಾಡಬೇಕು, ದೇವರು ಪ್ರಾರ್ಥನೆ ಮಾಡಬೇಕು, ಮನಸ್ಸನ್ನು ನಿಧಾನವಾಗಿ ಇಟ್ಟುಕೊಬೇಕು. ಮೂಡ್ ಸ್ವಿಂಗ್ಸ್ ಆಗುವಂಥ ಸ್ತ್ರೀಯರು ಒಂದು ಸ್ವಲ್ಪ ಅಂದರೆ ಆ ಟೈಮಲ್ಲಿ ನಾವು ಅಭ್ಯಂಗನೂ ಹೇಳಲ್ಲ, ಮಸಾಜ್ ಹೇಳಲ್ಲ, ಸ್ನಾನ ಹೇಳಲ್ಲ, ಆಮೇಲಿಂದ ಈಗ ಎಣ್ಣೆ ಇಡಬೇಕು ಅಂತಲೂ ಹೇಳಲ್ಲ. ಬಟ್ ಆ ಥರ ತುಂಬ ಮೂಡ್ ಸ್ವಿಂಗ್ಸ್ ಆಗೋರು ಸ್ವಲ್ಪ ತಲೆಗೆ
ನೆತ್ತಿಗೆ ಒಂಚೂರು ಎಣ್ಣೆ ಇಟ್ಕೊಳ್ಬೋದು, ಪಾದಾಭ್ಯಂಗ ಮಾಡ್ಕೋಬೋದು. ತುಂಬ ಮೂಡ್ ಸ್ವಿಂಗ್ಸ್ ಆಗುವಂಥವ್ರು ಅವ್ರು ತುಪ್ಪ ಸ್ವಲ್ಪ ಜಾಸ್ತಿ ಸೇವಿಸ್ಕೊಂಡ್ರೆ ಅದು ಮೂಡ್ ಸ್ವಿಂಗ್ಸ್ ಆಗುವಂಥದ್ದು ಇದು ಹಿಡಿತಕ್ಕೆ ಬರುತ್ತೆ. ಮುಖ್ಯವಾಗಿ ಒಂದು ಪ್ರೇಯರ್ ಮಾಡ್ಬೋದು, ಪ್ರೇಯರ್ ಮಾಡಿ ಅಂತ ಹೇಳ್ತಾರೆ ಮಾನಸಿಕ ನಿಗ್ರಹಣೆಯಾಗಿ. ಒಟ್ಟಾರೆಯಾಗಿ ಮೇಡಮ್ ಈ ವಿಷಯದ ಕುರಿತು ಅಂದರೆ ಋತುಮತಿ ಚರ್ಯದ ಕುರಿತು ಇವತ್ತಿನ ಯುವತಿಯರಿಗಾಗಲಿ ಅಥವಾ ಅವರ ಪಾಲಕರಿಗಾಗಲಿ ಒಟ್ಟಾರೆ ಸ್ತ್ರೀ ಕುಲಕ್ಕೆ ಏನು ಹೇಳೋದಕ್ಕೆ ಬಯಸ್ತೀರ ಒಬ್ಬ ಆಯುರ್ವೇದಿಕ್ ವೈದ್ಯರಾಗಿ? ಅಂದರೆ ಮುಟ್ಟಿನ 3 ದಿನಗಳು ಅಥವಾ 5 ದಿನಗಳು ತುಂಬ ಇಂಪಾರ್ಟೆಂಟು. ಅದರಲ್ಲಿ ಇರುವಂಥ ಕೆಲವೊಂದು ಆಚರಣೆಗಳನ್ನ ದಯವಿಟ್ಟು ತಪ್ಪದೇ ಪಾಲಿಸಿ. ನಿಮಗೆ ಯಾವುದೇ ರೀತಿಯಿಂದ ಕಾಯಿಲೆಗಳು ಬರಲ್ಲ, ಅಂದರೆ ಮುಟ್ಟಿಗೆ ಸಂಬಂಧ ಇರುವಂಥ ಯಾವುದೇ ಕಾಯಿಲೆಗಳು ಬರಲ್ಲ. ಆ ಟೈಮಲ್ಲಿ ಆಚರಿಸಬೇಕಾಗಿರುವಂಥದ್ದು ನಿಮ್ಮ ಹಿರಿಯರಿಂದ ತಿಳ್ಕೊಳ್ಳಿ, ಗೊತ್ತಾಗಿಲ್ಲ ಅಂದರೆ ನಿಮ್ಮ ತಜ್ಞ ಆಯುರ್ವೇದ ವೈದ್ಯರಿಂದ ತಿಳ್ಕೊಳ್ಳಿ. ನನ್ನ ಪ್ರಕೃತಿಗೆ ಏನು ಸೂಟ್ ಆಗುತ್ತೆ, ಇದು ಯಾಕೆ ಹೇಳಿದ್ದಾರೆ, ವೈಜ್ಞಾನಿಕವಾಗಿ ಹಿನ್ನೆಲೆ ಖಂಡಿತವಾಗ್ಲೂ ನಮ್ಮ ಆಯುರ್ವೇದ ತಜ್ಞರು ಇದರ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಾರೆ. ದಯವಿಟ್ಟು ಇದನ್ನು ಆಚರಿಸಿ. ಯಾವುದೇ ತೊಂದರೆ ಇಲ್ದಂಗೆ ತಾವು ತಮ್ಮ ಮುಟ್ಟಿನ ಹೆಲ್ತು ಅಂದರೆ ನಮ್ಮ ಮೆನ್ಸ್ಟ್ರಲ್ ಸೈಕಲ್ಸನ್ನು ಚೆನ್ನಾಗಿಟ್ಕೊಂಡು ಮುಂದೆ ಏನೂ ಸಮಸ್ಯೆ ಬರ್ದಂಗೆ ತಾವು ಕಾಯ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಟ್ಟು ನನ್ನ ಕೊನೆ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಲ್ಲಿವರೆಗೂ ನನ್ನೆಲ್ಲ ಪ್ರಶ್ನೆಗಳಿಗೆ, ವೀಕ್ಷಕರ ಎಲ್ಲ ಅನುಮಾನಗಳಿಗೆ ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ. ಒಟ್ಟಾರೆಯಾಗಿ ಇದು ಋತುಮತಿ ಚರ್ಯೆ ಕುರಿತು ಡಾಕ್ಟರ್ ಶಕುಂತಲಾ ಜಿ ಪಾಟೀಲ್ರವರ ಮಾತು. ಅಂದರೆ ಯಾವ ಋತುಮತಿ ಚರ್ಯೆಯನ್ನು ನಾವು ಶಾಸ್ತ್ರೀಯ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ವೋ ಅದರ ಹಿಂದೆ ಅನೇಕ ವೈಜ್ಞಾನಿಕ ಹಿನ್ನೆಲೆಗಳು ಕೂಡ ಇದೆ ಮತ್ತು ಆರೋಗ್ಯದ ಅಭಿವೃದ್ಧಿಗೆ ಈ ಎಲ್ಲ ಶಿಷ್ಟಾಚಾರಗಳನ್ನು ಪಾಲಿಸಬೇಕು ಅನ್ನುವುದನ್ನು ತಮ್ಮ ಮಾತುಗಳಲ್ಲಿ ಹೇಳಿಕೊಟ್ಟಿದ್ದಾರೆ. ಮತ್ತೊಮ್ಮೆ ನಿಮಗೆಲ್ಲ ವೀಕ್ಷಕರ ಪರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇದು ಸಮಗ್ರ ಮನೆ ಮದ್ದು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್, ನೇರ ನುಡಿ.